ಎಲ್ಲ ನೋಡ್ಕೊಂಡೇ ಮಾಡೋದು. ಮೇ 23ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಅನ್ನೋದು ಖಚಿತ. ನಾವಿಲ್ಲಿ ಆಪರೇಷನ್ ಕಮಲವನ್ನ ಮಾಡುವ ಅಗತ್ಯ ಇಲ್ಲ. ಅವರೇ ಬರ್ತೀವಿ ಅಂತ ಹೇಳ್ತಿದ್ದಾರೆ, ನಾವು ಬನ್ನಿ ಅಂತ ಹೇಳ್ತಿದ್ದೀವಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ಯಾವ ರೀತಿಯ ಬೆಳವಣಿಗೆ ಆಗುತ್ತೆ, ಅದ್ಯಾವ ರೀತಿಯ ಬದಲಾವಣೆ ಆಗುತ್ತೆ ಮೇ 23ಕ್ಕೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ. ಅದಲ್ಲೇ ಹುಟ್ಟಿ ಬೆಳೆದಿದ್ದು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೋರಿದು ಬಿಜೆಪಿ ಸೇರ್ಬೇಕು ಅಂತ ರೆಡಿ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ನಾನೇನು ನೋಡಿಲ್ಲ, ನಾನು ಚುನಾವಣೆ ಗಲಾಟೆಲ್ಲ ಇದ್ದೀನಿ. ಅನೇಕರು ಕಾಂಗ್ರೆಸ್ ಬಿಜೆಪಿಯ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ. ಬಹಳ ಜನಕ್ಕೆ ಇಲ್ಲದೆ ಇರೋಂಥ ಶಾಸಕರೆಲ್ಲರೂ ಇನ್ನು ಬಹಿರಂಗ ಒಬ್ಬೊಬ್ಬರೇ ಹೇಳಕ್ಕೆ ಶುರು ಮಾಡ್ತಾರೆ. ನಾವು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಬಂದು ಬೀಳ್ತಾ ಇದ್ದಾರೆ ಕಮಲ 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 ಮೋದಿ 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 ಅಂತ. ನಾವೇನ್ ಮಾಡೋಂಥ ಅವಶ್ಯಕತೆ ಇಲ್ಲ, ಅವರೇ ಬರ್ತಾರೆ. ಅವರೇ ಬಿಜೆಪಿ ಮೋದಿ ಮೋದಿ ಅಂತ ಬಂದಾಗ ನಾವು ಬೇಡ 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 ಅಂತ ಹೇಳಿ ನೀನು ಬರ್ರಪ್ಪ ಅಂತೀವಿ. ಬೇಕಾಷ್ಟು ಜನ ಇದ್ದಾರೆ, ಯಾಕೆ ಪಟ್ಟಿ ಕೊಡ್ತೇನೆ ಆಮೇಲೆ. ಕಾಂಗ್ರೆಸ್